ಎಷ್ಟೊಂದು ಜನ ಹಲವು 11 ಕಾದಂಬರಿ ಬರೋದು, ನೀವು 11 ಕಾದಂಬರಿ ಬರೋದು ನಿಲ್ಲಿಸ್ಬಿಟ್ಟಿದ್ದೀರಲ್ಲ ಅಂತ ರೇಗಿಸ್ದೆ. ಅಶ್ವಿನಿ ಮೇಡಮ್ ಅವ್ರದ್ದು ಇವಾಗ ಒಂದು 6 ಕಾದಂಬರಿಗಳು ಚಿತ್ರ ಆಗಿದೆ. ಓದುಗರು ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾರೆ ಕೆಲವರು, ಹೊಸಬರು ಓದ್ತಿಲ್ಲ ಅಂತ. ಇಲ್ಲಾಂದರೆ ಯಾರು ಪಬ್ಲಿಷರ್ಸ್ ಬರಲ್ಲ, ಪುಸ್ತಕಗಳು ಮಾಡಲ್ಲ, ಫಂಕ್ಷನ್ ಮಾಡಲ್ಲ. ಯಾಕೆಂದರೆ ಇದ್ದಾರೆ, ಓದೋರು ಇದ್ದಾರೆ, ಅವ್ರಿಗೆ ಏನು ಬೇಕೋ ಅದು ಕೊಡಬೇಕು. ಯು ಕ್ಯಾನ್ ಸೇ ಇಟ್ಸ್ ಮೈ ಟ್ರಿಬ್ಯೂಟ್ ಟು ಹರ್ ಅಷ್ಟೇ. ನನ್ನ ಒಂದು ಬರವಣಿಗೆಗೆ ಶಕ್ತಿಗೆ ಅದು ಅವರು ಒಂದಷ್ಟು ನೆರವು ಮಾಡಿ ನೀಡಿರೋದ ನನ್ನ ಕೈಲಿ ಆಗಿದ್ದು ಇಷ್ಟೇ. ನಾನು ಅದಕ್ಕಿಂತ ಜಾಸ್ತಿ ಮಾಡೋಕ್ಕಲ್ಲ. ಫ್ರೆಂಡ್ ಒಬ್ಬನ ಕೊಟ್ಟು ಪಬ್ಲಿಷರ್ ಹತ್ರ ಇಡೀ ಖಾಲಿ ಆಗ್ತಿದ್ದಂಗೆ ರೀಪ್ರಿಂಟ್ ಆಗ್ತಾ ಇದೆ ಅದು. ಈಗ ನೀವು ಟ್ರಾನ್ಸ್ಲೇಟರ್ ಆಗಿ ಕೆಲಸ ಒಬ್ಬ ಅನುವಾದ ಮಾಡಬೇಕಾದ್ರೆ ನಿಮ್ಮೊಳಗಡೆ ಒಬ್ಬ ಬರಹಗಾರ ಇರ್ತಾನೆ. ಆ ಬರಹಗಾರ ಈ ಅನುವಾದ ಮಾಡಬೇಕಾದ್ರೆ ಎಷ್ಟು ಕಿರಿಕಿರಿ ಮಾಡ್ತಾನೆ, ನನ್ನ ಕಿರಿಕಿರಿ ಇನ್ ದಿ ಸೆನ್ಸ್ ಎಷ್ಟು ಡಾಮಿನೇಟ್ ಮಾಡೋಕ್ಕೆ ಬರ್ತಾನೆ. ಆ್ಯಕ್ಚುಲಿ ಮಾಡಬೇಕು. ಏನಂದರೆ ಈ ಮಕ್ಕಿ ಅಂತಾರೆ ಗೊತ್ತಾ, ಯಾರೋ ಒಬ್ಬ ಅದಕ್ಕೆ ಒಂದು ಕಥೆ ಇದೆ. ಯಾರೋ ಒಬ್ಬ ಆರ್ಟಿಸ್ಟು ಇವನ್ನ ಕಾಪಿ ಮಾಡ್ತಾ ಇರ್ತಾನೆ, ಫೇಮಸ್ ಆರ್ಟಿಸ್ಟ್ದು. ಅಲ್ಲಿ ಏನಾಗಿರುತ್ತೆ, ಪೇಂಟಲ್ಲಿ ಒಂದು ನೊಣ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಒಂದು ಕಡೆ. ಅದು ಬೇಕೇನೋ ಅಂದ್ಬಿಟ್ಟು ಅವ್ನು ಇನ್ನೊಬ್ಬ ಕಾಪಿ ಮಾಡ್ತಿರ್ತ ಒಂದು ಮಕ್ಕಿನ ಹೊಡೆದ್ಬಿಟ್ಟು ಅಲ್ಲಿ ಅಂಟಿಸ್ತಾನೆ ಆ ಜಾಗದಲ್ಲಿ. ಅದಕ್ಕೆ ಮಕ್ಕಿ ಅಂತ ಮಕ್ಕಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕೆಲವೆಲ್ಲ ಈಗ ತೆಲುಗಿಂದ ಮಾಡುವಾಗ ಅವರ ಕೆಲವು ಇದು ಸಂಪ್ರದಾಯಗಳು ಅವೆಲ್ಲ 100% ನಮಗೆ ಮ್ಯಾಚ್ ಆಗಲ್ಲ. ಅದೆಲ್ಲ ಸ್ವಲ್ಪ ಅಲ್ಲಿಗೆ ಸರಿಯಾಗಿ ಮ್ಯಾಚ್ ಮಾಡ್ಕೋತೀನಿ. ಬೇರೆ ಥರ ಪದಗಳು ಅಷ್ಟೇ, ಕೆಲವು ಅಲ್ಲಿಗೆ ಮ್ಯಾಚ್ ಆಗುತ್ತೆ, ಕೆಲವು ಇಲ್ಲ, ನಮ್ಮಲ್ಲಿ ಇಲ್ಲ ಅದು. ಸೊ ಅದನ್ನೆಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅಶ್ವಿನಿ ಮೇಡಮ್ ಅವರ ಸಾಕಷ್ಟು ಕಥೆಗಳು ಇವಾಗ ನೀವೆಲ್ಲ ಪ್ರತಿಲಿಪಿ ಡಿಜಿಟಲೈಸ್ ಮಾಡಿ ಎಲ್ಲನೂ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವರ ಒಂದು ಇನ್ನು ಮುಂದಕ್ಕೆ ಇನ್ನೇನು ಮಾಡ್ಬೋದು ಅಥವಾ ಇನ್ನೇನು ಮಾಡ್ತೀರಾ, ಏನೋ ಪ್ಲ್ಯಾನ್ಸ್ ಏನಾದ್ರು ಇದೆಯಾ? ಇಲ್ಲ ಸರ್, ನನಗೇನು ಇಲ್ಲ. ಯಾಕೆಂದರೆ ಯು ಕ್ಯಾನ್ ಸೇ ಇಟ್ಸ್ ಮೈ ಟ್ರಿಬ್ಯೂಟ್ ಟು ಹರ್ ಅಷ್ಟೇ. ನನ್ನ ಒಂದು ಬರವಣಿಗೆಗೆ ಶಕ್ತಿಗೆ ಅದು ಅವರು ಒಂದಷ್ಟು ನೆರವು ಮಾಡಿ ನೀಡಿರೋದ ನನ್ನ ಕೈಲಿ ಆಗಿದ್ದು ಇಷ್ಟೇ. ನಾನು ಅದಕ್ಕಿಂತ ಜಾಸ್ತಿ ಮಾಡೋಕ್ಕಲ್ಲ. ಫ್ರೆಂಡ್ ಒಬ್ಬನ ಕೊಟ್ಟು ಪಬ್ಲಿಷರ್ ಹತ್ರ ಇಡೀ ಖಾಲಿ ಆಗ್ತಿದ್ದಂಗೆ ರೀಪ್ರಿಂಟ್ ಆಗ್ತಾ ಇದೆ ಅದು. ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಯಾವುದೋ ಒಂದು ಅಶ್ವಿನಿ ಮೇಡಮ್ ಅವ್ರದ್ದು ಇವಾಗ ಒಂದು 6 ಕಾದಂಬರಿಗಳು ಚಿತ್ರ ಆಗಿದೆ. 5-6 ನಿಲಕದ ನಕ್ಷತ್ರ, ನಿಲಕದ ನಕ್ಷತ್ರ, ಮನಮಿಡಿಯಿತು, ಅದೇ ವಿಸ್ಮೃತಿ, ಅದು ಬೆಸುಗೆ, ಮೃಗತೃಷ್ಣ, ಅದೇ ಇದಾಯಿತು, ಕಾಮನ ಬಿಲ್ಲು, ಆ್ಯಂಡ್ ಕಪ್ಪು ಕೊಳ ಅದಾಗಿದೆ 5. ಓಕೆ, ಇವಾಗ ಈ 5 ಚಲನಚಿತ್ರಗಳಾಗಿದೆ. ಆ ಚಲನಚಿತ್ರಗಳಾಗಿದ್ದು ಅದ್ಯಾವುದಾದ್ರು ಮೆಮೊರೀಸ್ ಏನಾದರೂ ಹೇಳಿದ್ರ ಮೇಡಮ್ ನಿಮ್ಮ ಹತ್ರ ಡಿಸ್ಕಸ್ ಮಾಡಿ? ಇಲ್ಲ, ಅದೇ ಬೆಸುಗೆನಲ್ಲಿ ಅವರು ಗೋಪಾಲ್ ಲಕ್ಷ್ಮಣ್ ನೀವು ಬರಬೇಕು ಸಿನಿಮಾಲಿ ಅಂತ ಹೇಳಿ, ಯಾವ ಹೂವು ಯಾರ ಮುಡಿನಲ್ಲಿ ಪಾರ್ಟಿಲಿ ಕೂತಿಯಾರ ಅವರು. ಅಶ್ವಿನಿ ಅವ್ರ ತಂಗಿರು, ಅವ್ನು ನನ್ನ ಕಸಿನು ಕೂತಿಯಾನೆ, ಅದೇ ಅವರೆಲ್ಲ ಇದ್ದಾರೆ ಹಾಡಲ್ಲಿ. ಅದರ್ವೈಸ್ ಅವರು ಅಷ್ಟೇ ಹೇಳಿದ್ದು. ಕಪ್ಪು ಕೊಳ ಎಲ್ಲ ಅವರು ಓಕೆ ಕೊಟ್ಬಿಟ್ಟ ಮೇಲೆ ಶಿ ಡಸಂಟ್ ಕೇರ್. ಮೃಗತೃಷ್ಣ ಆಫ್ಕೋರ್ಸ್ ಆ ಟೈಟ್ಲ್ ಖಂಡಿತ ಯಾರಿಗೂ ಅರ್ಥ ಆಗಲ್ಲ ಅಂಥೇಳಿ ಕಾಮನ ಬಿಲ್ಲು ಒಂದು ಮಾಡಿದ್ರು. ಈಗ ಯಾರಾದರೂ ಮುಂದಕ್ಕೆ ಇವಾಗ ಅವರ ಒಂದು ಕೃತಿಗಳನ್ನ ಅವರ ಒಂದು ಕಥೆಗಳನ್ನ ಸಿನಿಮಾ ಮಾಡಬೇಕು, ಇಲ್ಲ ಕಾದಂಬರಿ ಮಾಡಬೇಕು ಅಂದರೆ ಪಾಸಿಬಲ್? ಇಸ್ ಇಟ್ ಪಾಸಿಬಲ್? ಕಾದಂಬರಿ ಈಗ ನನ್ನ ಹತ್ರ ಇದೆ ರೈಟ್ಸು. ಕಾದಂಬರಿ ಓಕೆ, ಕತೆ ಅವರೆಲ್ಲ ಪುಸ್ತಕ ನನ್ನ ಹತ್ರ ಇದೆ ರೈಟ್ಸು. ಇದಾದರೆ ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅವ್ರಿಗೇನೆ. ಮೊನ್ನೆ ಯಾರೋ ಬಂದರು ಸಿನಿಮಾ ಮಾಡ್ತೀನಿ ಆಕರ್ಷಿತ ಅಂತ, ತುಂಬ ಸಲ ಓಡಾಡಿದ್ರು, ಬಟ್ ಏನಾಯ್ತೋ ಗೊತ್ತಿಲ್ಲ. ಆಕರ್ಷಿತ ಏನು ಅದೇನು ಜಾನರ್ ಕತೆ ಸರ್? ಅದು ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿದ್ದಾಗ ಒಬ್ಬ ವಿದೇಶದವನು ಬಂದು ಇಲ್ಲಿ ಒಂದು 3 ತಿಂಗಳು ಏನೋ ಒಂದು ಇಲ್ಲಿ ಪ್ರಾಜೆಕ್ಟ್ ಮಾಡೋಕ್ಕೆ ಬಂದಾಗ ನಡೆಯೋ ಕತೆ ಅದು. ಅದು ಕತೆ ಫಸ್ಟು ಹೆಸರು ನನಗೆ ಆ ಟೈಮಲ್ಲೆಲ್ಲ ಸ್ವಲ್ಪ ಅವರು ನನ್ನ ಹತ್ರ ಮಾತಾಡೋರು, ಫೋನ್ ಮಾಡೋರು, ಒಂದು ಪಡುವಣ ಸಮೀರ ಅಂತ ಒಂದು ಬರಿತಾ ಇದ್ದೀನಿ ಅಂದರು. ಕೊನೆಗೆ ಅದು ಸುಧಾಲೆ ಆಕರ್ಷಿತ ಅಂತಾಗಿ ಬಂತದು. ಪಡುವಣ ಸಮೀರ ಅಂತ ಮಾಡಿದ್ರು, ಅದೇ ಹೆಸರಿಟ್ಟಿದ್ರಂತೆ. ಹೇಳಿದರು ಕತೆ ಅದರೊಳಗೆ. ನನಗೆ ಅದು ಯಾವುದೋ ಒಂದು ಹೆಸರು ಮರ್ತೋಯ್ತು ನನಗೆ. ಯಾವುದೋ ಒಂದು ಸಿನಿಮಾ, ಜಯಾಬಾದ್ರಿ, ಇವಳು ಇಶಾ ಡಿಯೋಲ್ ಇದ್ದಾರೆ, ಸಂಜಯ್ ಕಪೂರ್ ಅವಳ ಗಂಡ. ನಾವು ಅವಳು ಜಯಾಬಾದ್ರಿ ಮಗಳು ಅನ್ಕೋತೀವಿ, ಇಶಾ ಡಿಯೋಲ್ನ ನೋಡಿದ್ರೆ ಸೊಸೆ ಅವಳು. ಓಕೆ, ಎಕ್ಸಾಕ್ಟ್ಲಿ ಆ ಸೀನ್ ಇದೆ. ಇವ್ರು ಬರ್ದೇ ಇರೋದು ಮುಂಚೆನೇ, ಅದನ್ನು ಅವತ್ತೇ ಬರೆದ್ಬಿಟ್ಟಿದ್ದಾರೆ. ಅವಳು ಭವಾನಿ ಶಂಕರ್ ರಾಜೇಶ್ವರಿ ಅಂತ ಅವ್ರ ಮಗಳು ಅಂದ್ಕೊಂಡಿರ್ತೀವಿ ನಾವು, ಕಾಳಿಂದಿ ನೋಡಿದ್ರೆ ಸೊಸೆ. ಅವ್ರ ಮಗ ಮೋಸ ಮಾಡಿ ಹೊಟ್ಟೋಗಿರ್ತಾನೆ ಅವಳಿಗೆ. ಆ ಥರ ಅಂದರೆ ಏನೋ ಒಂದು ಸಸ್ಪೆನ್ಸ್ ಇರ್ತಾರೆ ಎಲ್ಲದರೊಳಗೆ. ಉದಾಹರಣೆಗೆ ಅವ್ರು ಆಲ್ಮೋಸ್ಟ್ ಕೊನೆಯಲ್ಲಿ ಬರೆದಿದ್ದು ಯೋಗ ಅಂತ ಒಂದು ಬರೆದ್ರು. ಅದು ಸುಧಾಗೆ ಧಾರಾವಾಹಿ ಕೊಟ್ಟರೆ ಅವರು ಯುಗಾದಿ ಸಂಚಿಕೆಗೆ ಹಾಕ್ಬಿಟ್ರು 95ರಲ್ಲಿ. ಅದರಲ್ಲೂ ಅಷ್ಟೇ
ಯಾರೋ ಒಬ್ಬ ಬರ್ತಾನೆ, ಇವಳು ಎಲ್ಲೋ ನೋಡಿದ್ದೀನಿ ಅವನ್ನ ಅನ್ಕೋತಾಳೆ, ಇವಳು ಎಲ್ಲಿ ಕೆಲ್ಸಕ್ಕೆ ಹೋಗಿರ್ತಾಳೆ ಅಲ್ಲಿ ಬಾಸ್ ಆಗಿರ್ತಾನೆ ಅವನು. ಆಮೇಲೆ ಹಾಗೆ ನೋಡ್ತಾ ಹೋದಾಗ ಅವಳು ನೋಡೋಕೆ ಬಂದಿರ್ತಾನೆ ಯಾವಾಗಲೂ ಒಂದು ಸಲ ಮದುವೆಗೆ ಮಾಡ್ಕೊಳ್ಳೋಕ್ಕೆ, ಆ ಥರ ಏನೋ ಒಂದು ಇದು. ಆಮೇಲೆ ನಿಮಿತ್ತಾಲು ಅಷ್ಟೇ, ಯಾವುದೋ ಒಂದು ರೋಡಲ್ಲಿ ಒಂದು ಮುದುಕರು ಬಿದೋಗ್ತಾರೆ ಬಸ್ಸಿಂದ, ಅವಾಗ ಅವಳು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾಳೆ ಹೀರೋಯಿನ್ನು ಕೃಷ್ಣವೇಣಿ ಅಂತ. ಆಮೇಲೆ ನಾವು ನೋಡಿದ್ರೆ ಈಸ್ ಎ ವೆರಿ ಬಿಗ್ ರಿಚ್ ಮ್ಯಾನ್, ಅವರು ಎಸ್ಟೇಟ್ ಎಲ್ಲ ಇಟ್ಟಿರ್ತಾರೆ, ವಿಶ್ವಂಬರ ಅಂತ. ಅವರು ಸಾಯವಾಗ ಏನು ಮಾಡ್ತಾರೆ, ಆಸ್ತಿ ಎಲ್ಲ ಇವಳ ಹೆಸರಿಗೆ ಬರೆದುಬಿಟ್ಟು ಹೊಟ್ಟೋಗ್ತಾರೆ. ಆಮೇಲೆ ಇವಳಂತ ಶಿ ಫೀಲ್ಸ್ ಬ್ಯಾಡ್, ನಂದಲ್ಲ ಇದು ಅಂತ. ಆ್ಯಂಡ್ ಆ ವಿಶ್ವಂಬರಂಗೆ ಒಂದು ಅನೈತಿಕ ಪುತ್ರ ಒಬ್ಬ ಇರ್ತಾನೆ, ಹುಡ್ಕೊಂಡು ಹೋಗ್ತಾಳೆ, ಹುಡ್ಕೊಂಡು ಹೋಗಿ ಅವ್ನು ಹುಡ್ಕೊಂಬರ್ತಾಳೆ. ಸೊ ಅದು ಕೆಲವು ಸಲ ಏನಾಗುತ್ತೆ, ಸೊ ಆಲ್ಮೋಸ್ಟ್ ಆ ಬೆಸುಗೆಯಲ್ಲಾಗಲಿ ಇದರಲ್ಲಾಗಲಿ ನಮಗೆ ಆ ಪಾತ್ರ ಅಲ್ಲೇ ಎಲ್ಲ ಓಡಾಡ್ತಿರುತ್ತೆ, ಬಟ್ ಆಮೇಲೆ ಕೊನೆಯಲ್ಲಿ ನಮಗೆ ಅದು ಲಿಂಕ್ ಮಾಡ್ತಾರೆ. ಆ ಥರನೇ ಮಾಡೋದು ಅದು ಆ ತಾಕತ್ತು, ಅದು ಒಂದು ಆಟ ಆಡೋದು, ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಅದು ತುಂಬ ಅದ್ಭುತ. ಆಮೇಲೆ ಮೈತ್ರಿನಲ್ಲಿ ಹಾಗೆ ಕತೆ ಎಲ್ಲೋ ಸ್ವಲ್ಪ ದೂರ ತಂದ್ಬಿಟ್ಟು ನಿಲ್ಲಿಸಿ ಇನ್ನೆಲ್ಲಿಂದನೂ ಶುರು ಮಾಡ್ತಾರೆ, ಏನಿದು ಏನೋ ಇದೆಯಲ್ಲ ಅಂದರೆ ಆಮೇಲೆ ತಂದು ಲಿಂಕ್ ಮಾಡ್ತಾರೆ. ಮೈತ್ರಿ ತುಂಬ ಚೆನ್ನಾಗಿತ್ತು, ಅದು ಕಾದಂಬರಿ ಒನ್ ಆಫ್ ದಿ ಬೆಸ್ಟ್ ಕಾದಂಬರೀಸ್. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಸರ್, ಎಷ್ಟು ಜನ ಮಕ್ಕಳು? ನನಗೆ ನನ್ನ ಹೆಂಡತಿ ಉಷಾ, ಮಗ ಸುಘೋಷು, ಮಗಳು ಸುರಭಿ. ಸೊ ಮಗಳು ಸುರಭಿ ಮದುವೆ ಆಗಿದೆ, ವಿಶ್ವಾಸ್ ಅಂತ, ಮೆಲ್ಬರ್ನ್ಲಿದ್ದಾಳೆ. ಮಗ ನಮ್ಮ ಜೊತೆನೇ ಇದ್ದಾನೆ, ಈಗ ಸದ್ಯಕ್ಕೆ USA ಹೋಗಿದ್ದಾನೆ, ಇನ್ನೊಂದು ತಿಂಗಳಲ್ಲಿ ಇರ್ತಾನೆ, ಕಂಪ್ನಿಯಿಂದ ಕಳಿಸಿದ್ದಾರೆ. ಹೌಸ್ ವೈಫು, ಸ್ವಲ್ಪ ದಿನ ಎಲ್ಲ ಟೀಚರ್ ಕೆಲಸ ಮಾಡಿದರು. ಫೇಸ್ಬುಕ್ ಅವ್ರಿಗೆ ಬರಿತಾ ಇದ್ದೀನಿ. ಇಂಗ್ಲೀಷಲ್ಲಿ ಒಂದು ಸರ್ಮನ್ಸ್ ಬರೆದು ಕಳಿಸ್ತಾನೆ, ಯಾರ್ಯಾರೋ ಬೇರೆ ಬೇರೆ ಗುರುಗಳದ್ದು. ಅದನ್ನ ನಾನು ಬಯಲೋಳು ಆಲಯದೋಳು ಬಯಲು ಅಂತ ಕನ್ನಡದಲ್ಲಿ, ಬಯಲೋಳು ಆಲಯ, ಆಲಯದೋಳು ಬಯಲು, ಬಯಲೋಳು ಆಲಯದೋಳು ಬಯಲು ಟಂಗ್ ಟ್ವಿಸ್ಟರು. ಅದರಲ್ಲಿ ದಿನ ಒಂದು ಯಾವುದೋ ಒಂದು ಇದು ಬರುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಇನ್ನೊಂದು ಪ್ರಭಾತ ನುಡಿ ಅಂತ ಒಂದು, ಇದು ಎಲ್ಲೋ ಬೇರೆ ಕಡೆ ಎಲ್ಲೋ ಬರುತ್ತೆ, ಅಂದರೆ ಕಬೀರ್ ದಾಸ್ ಆಗಲಿ, ಸರ್ವಜ್ಞ ಆಗಲಿ, ಅಥವಾ ಬಸವಣ್ಣ ಆಗಲಿ, ಅಥವಾ ಯಾವುದು ಸಂಸ್ಕೃತ ಮನುಸ್ಮೃತಿ, ಆ ಶ್ಲೋಕಗಳು ಅವೆಲ್ಲದ್ರದ್ದು ಕನ್ನಡ ಮೀನಿಂಗ್ ಬರುತ್ತೆ, ಓದ್ತಾರೆ ಜನ, ಓದಿ ಇಷ್ಟಪಡ್ತಾರೆ. ನಾನು ಕನ್ನಡ ಇನ್ನೊಂದಿದೆ ಗ್ರೂಪು, ಅಲ್ಲಿ ಕೂಡ ಬರಿತೀನಿ ಅದನ್ನ. ಅಲ್ಲಿ ನಂದು ಎಲ್ಲ ಕಾದಂಬರಿಗಳು, ಅಶ್ವಿನಿದು ಎಲ್ಲ ಕಾದಂಬರಿಗಳು ಧಾರಾವಾಹಿ ಮಾಡಿದ್ದೀನಿ. ಓಕೆ, ಅಲ್ಲೂ ಓದಿದಾರೆ ಜನ, ಓದಿನೂ ಪುಸ್ತಕ ಬೇಕು ಅಂತಾರೆ. ಅಂದರೆ ನೋಡ್ಕೊಳ್ಳಿ ಅದು ಎಷ್ಟು ಶಕ್ತಿವಂತ ಬುಕ್ಸು ಅಂತ. ಈಗ ಅಶ್ವಿನಿ ಮೇಡಮ್ ಅವರ ಕುಟುಂಬದಲ್ಲಿ ಅಂದರೆ ಅವ್ರ ತಂಗಿ ಮಕ್ಕಳು ಯಾರ್ಯಾರು ಮದುವೆ ಆಗಿದ್ರು, ಯಾರ್ಯಾರಿಗೆ ಇಶ್ಯೂಸ್ ಇತ್ತು, ಮಕ್ಳುಗಳಿದ್ದಾಳೆ, ಕೊನೆಯೊಳಗೆ ಮಗಳಿದ್ದಾಳೆ ಒಬ್ಳು. ಅವ್ರಿಗ್ಯಾರಿಗೂ ಈ ಬರವಣಿಗೆ ಬಂದಿಲ್ವಾ? ಇಲ್ಲ ಅನ್ಸುತ್ತೆ, ಯಾಕೆಂದ್ರೆ ನನಗೆ ಗೊತ್ತಿರಂಗಿಲ್ಲ. ಅದು ನನ್ನ ಮನೇಲೂ ಹಂಗೆ ಆಯ್ತು. ಅದೇ ನಾನು ನೆಕ್ಸ್ಟ್ ಅದೇ ಕೇಳೋಣ ಅಂತಿದ್ದೆ. ನಿಮ್ಮ ಮಕ್ಕಳಿಗೆ ಇಲ್ಲ, ನನ್ನ ಮಗ ಒಂದು ಕತೆ ಬರೆದಿದ್ದ ಚಿಕ್ಕ ವಯಸ್ಸಲ್ಲಿ 5ನೇ ಕ್ಲಾಸಲ್ಲಿ. ಅದನ್ನ ಜಯಂತ್ ಕಾಯ್ಕಿಣಿಯ ಭಾವನಾ ಅಂತ ಒಂದು ಮ್ಯಾಗ್ಝಿನ್ ಬರ್ತಾ ಇತ್ತು, ವಿಜಯ ಕರ್ನಾಟಕ ಅವ್ರದ್ದು. ಅದರಲ್ಲಿ ಪಬ್ಲಿಷ್ ಮಾಡಿಬಿಟ್ರು, ವಿಜಯಾನಂದ ರೋಡ್ ಲೈನ್ಸ್. ಅದು ಪಬ್ಲಿಷ್ ಮಾಡಿಬಿಟ್ರು. ಅವ್ರು ಆಮೇಲೆ ಅಂದ್ರು ಸಿಕ್ಕಿದಾಗ, ಸುಘೋಷು ನಿಮ್ಮ ಮಗ ಇರ್ಬೋದೇನೋ ಅಂದ್ಕೊಂಡು, ಯಾಕೆಂದ್ರೆ ಸುಘೋಷ್ ಅಂತ ಇತ್ತು ಹೆಸರು, ನಿಮ್ಮ ಮಗ ಇರ್ಬೋದು ಅಂದ್ಕೊಂಡು, ವೀರಾಂಬುದಿ ಅಂತಿತ್ತು. ಅಷ್ಟರಲ್ಲಿ ಫೋಟೋ ತೆಗೆಸ್ಕೋಬೇಕಿತ್ತು ಅಂತ ಇದ್ರು. ಅಷ್ಟರಲ್ಲಿ ಬುಕ್ ಬಂದ್ಬಿಟ್ಟಿತ್ತು ಕತೆ. ಅದು ಇನ್ಯಾರು ಇಲ್ಲ, ನಮ್ಮ ದೊಡ್ಡಮ್ಮ ಒಬ್ಬರು ಬರಿತಾ ಇತ್ತು. ದೊಡ್ಡಮ್ಮ ಅಂದರೆ ಮೈ ಮದರ್ಸ್ ಕಸಿನ್. ನಾವು ಸಿನಿಮಾದ ಮಾಡಬೇಕಾದ್ರೆ ಸಿನಿಮಾಗಳಲ್ಲಿ ಒಂದು ಮಾಸ್ ಸಿನಿಮಾ, ಒಂದು ಸಸ್ಪೆನ್ಸ್ ಸಿನಿಮಾ, ಒಂದು ಲವ್ ಸಿನಿಮಾ, ಈ ಜಾನರ್ಗಳು ಕೆಲವು ಫಿಕ್ಸ್ ಮಾಡ್ಕೊತೀವಿ, ಅಂದರೆ ನೋಡೋ ವರ್ಗ ಒಂದು ಡಿಸೈಡ್ ಮಾಡ್ತೀವಿ. ಆ ರೀತಿ ಓದೋ ವರ್ಗದಲ್ಲಿ ಯಾವ ಒಂದು ಜಾನರ್ನ ಜಾಸ್ತಿ ಜನ ಓದೋಕ್ಕೆ ಇಷ್ಟಪಡ್ತಾರೆ ಸರ್? ಒಂದು ಕಾಲದವರೆಗೆ ಸಾಮಾಜಿಕ ಮಾತ್ರ ಓದ್ತಾ ಇದ್ರು ಭಾಳ ಜನ. ಟಿ.ಕೆ. ರಾಮರಾವ್ ಓದಲ್ಲ ನಾವು ಅನ್ನೋರು, ಯಾಕೆಂದರೆ ಅದು ಜಾನರ್ ಬೇರೆನೆ ಅಂತ. ಇವಾಗ ನೀವು ಬರೋವಂಥ ಈ OTTಲಿ ಬರೋ ಕಂಟೆಂಟ್ ನೋಡಿದ್ರೆ ನನಗೆ ಗೊತ್ತಿರೋ ಹಂಗೆ ಮೋಸ, ಕುಟಿಲ, ಕೊಲೆ, ಆಮೇಲೆ ಟೆರರಿಸಮ್, ಅವೇ ಜಾಸ್ತಿ ನೆಗೆಟಿವಿಟಿ ಇದು ಇರುತ್ತೆ. ಇಲ್ಲಾಂದರೆ ಲೈಂಗಿಕತೆ, ಎಂಥದ್ದು ತ್ರಿಭುವನ್ ಮಿಶ್ರಾ CA ಟಾಪರ್, ಸಮಥಿಂಗ್ ಲೈಕ್ ದಟ್. ಓಕೆ, ಇಡೀ ಕಥೆನೇ ಅಂಥದ್ದು, ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ಬೇರೆ ಬೇರೆ ಜಾನರ್ ಇದೆ. ಈಗ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಸ್ವಲ್ಪ ಫ್ರೆಶ್ ಏರ್ ಅಂತಂದಾಗ ಚೆನ್ನಾಗಿರುತ್ತೆ. ಈಗ ಲಾಪತಾ ಲೇಡೀಸ್ ಸಡನ್ನಾಗಿ ಯಾಕೆ ಫೇಮಸ್ ಆಯಿತು ಅಂದರೆ ಇಟ್ ವಾಸ್ ಗುಡ್. ಆಮೇಲೆ ಶಾಖಾಹಾರಿ ಅಪರೂಪಕ್ಕಿತ್ತು, ನೋಡಿದ್ರೆ ಥ್ರಿಲ್ ಆಯಿತು, ಬಟ್ ನಾವು ಅಂದ್ಕೊಂಡಿದ್ದಂಗೆ ಇರಲಿಲ್ಲ. ಅದು ಬ್ಲಿಂಕ್ ಅಂತ ಒಂದು ಸಿನಿಮಾ, ಅದು ನೋಡಬೇಕು, ನೋಡಿಲ್ಲ. ಅದು ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ, ಅದು ಒಳ್ಳೆ ಪ್ರಯತ್ನ. ಈ ಯಾರೋ ಅಂದರು ಟೆನೆಟ್ ಥರ ಇದೆ ಅಂದರು, ಅದಕ್ಕೆ ಸ್ವಲ್ಪ ಯೋಚನೆ ಆಯಿತು. ಇಲ್ಲ ಅಂದರೆ ಟೈಮ್ ಟ್ರಾವೆಲ್ನೇ
ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. ಬಟ್ ಒಳ್ಳೆ ಅಟೆಂಪ್ಟ್ ಕನ್ನಡದ ಇದನ್ನು ಬೇರೆ ಭಾಷೆಗಳಲ್ಲಿ ಮಾಡಿದಾಗ ನಾವು ಹುಬ್ಬೇರಿಸ್ತೀವಿ, ಬಟ್ ನಮ್ಮವರೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಸಿನಿಮಾ. ನೋಡಿ ಸರ್, ದಯವಿಟ್ಟು ನೋಡಿ. ಸೊ ಮುಂದಿನ ಕಥೆಗಳು ಬರವಣಿಗೆಗಳು ಬಗ್ಗೆ ತಿಳಿಸಿದ್ರಿ. ಇವಾಗ ಸಹಸ್ರಾರು ಜನ ಅಶ್ವಿನಿ ಮೇಡಮ್ ಅವರ ಅಭಿಮಾನಿಗಳಿಗೆ ಎಲ್ಲೋ ಅವರಿಗೆ ಹತ್ತಿರವಾದವರಾಗಿ ಅವರ ಕುಟುಂಬದಲ್ಲಿ ಒಬ್ಬರಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ನೀವು ಓದುಗರಾದರೆ ನಿಮಗೆ ಒಂದು ಒಳ್ಳೆಯ ವಿಷಯನ ಓದ್ದಂಗೆ ಒಂದು ಅನುಭವ ಸಿಗುತ್ತೆ. ನೀವು ಬರವಣಿಗೆ ಮಾಡೋದಾದರೆ ನಿಮಗೆ ಯಾವ ಥರ ಬರೀಬಹುದು ಅನ್ನೋ ಒಂದು ಇದು ಸಿಗುತ್ತೆ, ಪಾಠಗಳಿದೆ ಅದರಲ್ಲಿ ಅಶ್ವಿನಿ. ಸೊ ಎಲ್ಲೋ ಈ ಒಂದು ಕಾಲು ಗಂಟೆನಲ್ಲಿ ಸಣ್ಣದಾಗಿ ಒಂದು ಅಶ್ವಿನಿ ಮೇಡಮ್ ಅವರ ಒಂದು ಪುಟ್ಟ ಜೀವನ, ನಿಮ್ಮ ಕೆಲವು ಅನುಭವಗಳನ್ನೆಲ್ಲ ನನ್ನ ಕೈಯಲ್ಲಿ ಆದಷ್ಟು ಸ್ವಲ್ಪ ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಸೊ ಎಲ್ಲ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ನಿಸ್ತು ಯತಿ ಸರ್? ಸಂತೋಷ ಆಯಿತು. ಯಾಕೆಂದರೆ ನಾನು ಅಶ್ವಿನಿ ಅವರ ಬಗ್ಗೆ ಬರವಣಿಗೆ ಮೀಡಿಯಮ್ನಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಮಲ್ಲಿ ತಂದೆ, ಮಾಧ್ಯಮಕ್ಕೆ ನೀವು ತರ್ತಾ ಇದ್ದೀರಾ. ಅಯ್ಯೋ, ಅದು ಸಂತೋಷ. ಯಾಕೆಂದರೆ ಶಿ ಮಸ್ಟ್ ಹ್ಯಾವ್ ಬೀನ್ ದೇರ್ ಫಾರ್ ಸಮ್ ಮೋರ್ ಟೈಮ್. ಯಾಕೆಂದರೆ ನನಗೆ ಅವರು ಪಡುವ ಇದು ಆಕರ್ಷಿತ ಬರೆದಾಗ ಕೊನೆಯಲ್ಲಿ ಬರ್ದಿದ್ದಾರೆ. ನಾನು ಒಂದು ಸಲ ಹೇಳಿದ್ದೆ ಅವ್ರಿಗೆ, ಏನು ಕನಕ ಅಂತಾನೆ, ಏನು ಕನಕ 11 ಎಷ್ಟೊಂದು ಜನ ಹಲವು 11 ಕಾದಂಬರಿ ಬರೆದು ನೀವು 11 ಕಾದಂಬರಿ ಬರೆದು ನಿಲ್ಲಿಸ್ಬಿಟ್ಟಿದ್ದೀರಲ್ಲ ಅಂತ ರೇಗಿಸ್ದೆ. ಆಮೇಲೆ ಒಂದು ಸಲ ಬರೆದಿದ್ದಾರೆ, ಪೀಡಿಸಿ ನನ್ನನ್ನು ಮತ್ತೆ ಪೆನ್ನು ಲೇಖನ ಎತ್ತಿಕೊಳ್ಳುವಂತೆ ಮಾಡಿದ ಯತಿರಾಜ್ ವೀರಾಂಬುದಿಯನ್ನು ಸ್ಮರಿಸುತ್ತೇನೆ ಅಂತ ಬರೆದಿದ್ದಾರೆ. ಎಲ್ಲಿ ಯಾವ್ದ್ರಲ್ಲಿ ಬರೆದಿ? ಯಾವುದು ಆಕರ್ಷಿತ ಅಲ್ಲಿ ಬರೆದಿದ್ದಾರೆ. ಅದು ನನಗೆ ಸಂತೋಷ ಕೊಡ್ತು. ಆಮೇಲೆ ನಾನು ಪಬ್ಲಿಕೇಶನ್ ಮಾಡಿದಾಗ ಆನಂದವನ ಅವ್ರದ್ದು ಸುಧಾಲ್ ಬಂದಿತ್ತು, ಅದು ಕೊಟ್ಟರು ನೀನೇ ಮಾಡ್ಕೊ ಅಂತ. ಆಮೇಲೆ ಅವರ ನಿಮಿತ್ತ ತೊಗೊಂಡೋಗಿ ನಾನು ಮಂಗಳಕ್ಕೆ ತಾನೇ ಕೊಟ್ಟೆ, ಅವರು ಮಂಗಳದಲ್ಲಿ ಅದು ಪಬ್ಲಿಷ್ ಆಯಿತು. ಅಲ್ಲೂ ಹೋಗದೆ ಆರ್ಟಿಸ್ಟ್ಗೆ ಅವ್ರ ನಿಮಿತ್ತಲ್ಲಿ ಅವಳು ಹೀರೋಯಿನ್ಗೆ ಲಾಂಗ್ ಹೇರ್ ಅಂತ ಬರೆದಿದ್ದಾರೆ, ಉದ್ದದ ಕೂದಲು ಅಂತ. ಅವನು ಅಲ್ಲಿನ ಕಲಾವಿದ ಇಷ್ಟೇ ಉದ್ದ ತುಂಡು ಬರೆದಿದ್ದ, ಅವನ ನಕ್ಕು ಒಂದು ಸಲ ಫೋನ್ ಮಾಡಿ ರೇಗಿಸ್ದೆ. ಆಮೇಲೆ ಪಾಪ ಅವ್ನು ನೆಕ್ಸ್ಟ್ ಟೈಮಿಂದ ತಿದ್ದುಕೊಂಡ, ಅದನ್ನು ಉದ್ದ ಜಡೆ ಹಾಕ್ದ. ಅಂದರೆ ಅಶ್ವಿನಿ ಹೇಳಿದ್ರು, ಏನೋ ಯತಿ ಇಷ್ಟು ಚಿಕ್ಕ ಜಡೆ ಹಾಕಿದಾನ ಅವನು, ಓದಲ್ಲ ಕಥೆನ ಅಲ್ವಾ, ಅವ್ರು ಯಾಕೆ ಓದ್ತಾರೆ? ಆ್ಯಕ್ಚುಲಾಗಿ ನಾನು ನೋಡಿದ್ದೀನಿ, ಅಸಿಸ್ಟೆಂಟ್ ಎಡಿಟರ್ ಒಬ್ರು ಇರ್ತಾರೆ, ಅವರು ಯಾವುದೋ ಕೆಲವು ಲೈನ್ಗಳನ್ನ ಹಿಂಗೆ ಅಂಡರ್ಲೈನ್ ಮಾಡಿಬಿಟ್ಟು ಇದ್ರ ಬಗ್ಗೆ ಒಂದು ಪಿಕ್ಚರ್ ಬರೀರ್ತಾರೆ. ಸೂರ್ಯ ಅವರು ಅದೇ ಅಂದರು, ಜೀವನ್ಮುಖಿ ಬಂದಾಗ ನಂದು ಸುಧಾಲಿ ತುಂಬ ಖುಷಿಯಾಯಿತು ನನಗೆ ಚಿತ್ರ ಬರೆಯೋಕ್ಕೆ. ಬರೀ ಪ್ರೇಮದ್ದೇ ಬರೀತಾ ಇದ್ದೆ, ಇದರಲ್ಲೊಂದು ಫ್ಯಾಮಿಲಿ ಸ್ಟೋರಿ ಬಗ್ಗೆ ಬೇರೆ ಬೇರೆ ಪಿಕ್ಚರ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ನೋಡೋಕೆ ಹೋದೆ ಒಂದು ದಿವಸ, ನಮ್ಮ ಡೈರೆಕ್ಟರ್ ಸೂರ್ಯ ಅವ್ರನ್ನ. ರಾ ಸೂರಿ ಅಲ್ಲ, ಆರ್ಟಿಸ್ಟ್ ಬರೀತಾ ಚಿತ್ರ ಬರೀತಾರೆ. ಹಾಸು ಹೊಕ್ಕುಗೆಲ್ಲ ಅವರೇ ಕವರ್ ಪೇಜ್ ಮಾಡಿದ್ದಾರೆ. ಅವರು ನೋಡಿ ಹೇಳಿದ್ರು, ನಾನು ಕಂಡಿಡಿದೆ, ಅವ್ರು ದೊಡ್ಡ ಫೋಟೋ ಇತ್ತು, ಅದೇ ಸಿಗ್ನೇಚರ್ ಇರುತ್ತಲ್ಲ ಅವ್ರದ್ದು ಸ್ಟೈಲು, ಅವರು ಒಂದು ಗೊತ್ತಾಯ್ತು. ಅವಾಗ ಮಾತಾಡ್ಸ್ಕೊಂಬಂದಿದ್ದೆ ಹೋಗಿ, ಖುಷಿ ಆಯಿತು ನೋಡಿ. ಯಾಕೆಂದರೆ ಸತ್ಯ ಅವ್ರನ್ನ ನೋಡೋಕ್ಕಾಗಿಲ್ಲ, ಹೋಗಬೇಕಿತ್ತು. ಅವರು ಪಾಪ ಫೋನ್ ಮಾಡಿ ನನ್ನ ಬುಕ್ಸ್ ಎಲ್ಲ ತರಿಸ್ಕೊಂಡು ಓದಿದ್ದಾರೆ, ಜಿ.ಕೆ. ಸತ್ಯ. ಫ್ಯಾಂಟಾಸ್ಟಿಕ್. ಎಸ್ ಯತಿ ಸರ್, ನನಗಂತೂ ಇಷ್ಟೊತ್ತು ಒಂಥರ ಯಾವುದೋ ಇಂಟರ್ವ್ಯೂ ಅಂತ ನನಗೆ ಅನ್ನಿಸ್ಲೇ ಇಲ್ಲ, ಸುಮ್ಮನೆ ಏನೋ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಕೇಳ್ತಾ ಕೂತಿದ್ದೀನಿ ಅಂತ ಅನ್ನಿಸ್ತು. ಸೊ ನಿಮ್ಗೆ ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದೇನು ಅನ್ನಿಸ್ತು? ಚೆನ್ನಾಗಿದೆ, ಇದೊಂದು ಮುಂದುವರಿಸಿ ಇದು. ಯಾಕೆಂದರೆ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ನೀರು ಹಾಕಿದರೂ ಒಳ್ಳೆಯದೇ. ಯಾಕೆಂದರೆ ಪೋಷಣೆ ಬೇಕು ಅದಕ್ಕೆ. ನಾನು ಅಂತೀನಿ, ಕನ್ನಡ ಓದುಗರು ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾರೆ ಕೆಲವರು, ಹೊಸಬರು ಓದ್ತಿಲ್ಲ ಅಂತ. ಇಲ್ಲಾಂದರೆ ಯಾರು ಪಬ್ಲಿಷರ್ಸ್ ಬರಲ್ಲ, ಪುಸ್ತಕಗಳು ಮಾಡಲ್ಲ, ಫಂಕ್ಷನ್ ಮಾಡಲ್ಲ. ಯಾಕೆಂದರೆ ಇದ್ದಾರೆ, ಓದೋರು ಇದ್ದಾರೆ, ಅವ್ರಿಗೇನು ಬೇಕೋ ಅದು ಕೊಡಬೇಕು. ಅಂದರೆ ಎಲ್ಲ ಟೈಮಲ್ಲೂ ಎಲ್ಲರೂ ಓದಲ್ಲ. ಸಿನಿಮಾಗಳು ಅಷ್ಟೇ ಅಲ್ವಾ? ಕರೆಕ್ಟ್. ಯಾವುದೋ ಟೈಮ್ ಟೆಸ್ಟೆಡ್ ಫಾರ್ಮುಲಾ ಆಗಿರೋ ಸೀತಾ ಅವ್ರ ಗೀತ ಎಲ್ಲ ಭಾಷೆಯಲ್ಲಿ ಬಂದರೂ ಗೆಲ್ಲುತ್ತೆ. ಓಕೆ, ಭೂತಯ್ಯನ ಮಗಯ್ಯೋ ಅಂತ ಅಷ್ಟು ದೊಡ್ಡ ಸಿನಿಮಾ ತೆಲುಗು, ತಮಿಳು, ಹಿಂದಿಲಿ ಬಂದರೆ ಸೋಲುತ್ತೆ. ಅದಕ್ಕೆ ವಾಸನ್ ಅವ್ರು ಹೇಳಿದ್ರಂತೆ, ಜನರಿಗೆ ಏನು ಬೇಕು ಅಂತ ನನಗೆ ಗೊತ್ತಿದ್ದರೆ ನಾನು ಎಲ್ಲ ಸಿನಿಮಾ ನಂದು ಹಿಟ್ಟಾಗಿರೋದು ಅಂತ. ಸೊ ಎಷ್ಟು ಖರ್ಚು ಮಾಡಿದ್ರು ಅವರು ಎಲ್ಲ. ಹೌದು, ಪಾಪ ಅವ್ರು ತೊಂದರೆ ಆಗಿದೆ ಆ ಸಿನಿಮಾ. ಮತ್ತೆ ಏನು ಮಾಡೋಕ್ಕಾಗತ್ತೆ? ಯಾಕೆಂದರೆ ವಿ ಟೇಕ್ ಒಂದು ಚಾನ್ಸ್ ಆಗತ್ತೆ ಅಂತ, ಯು ನೆವರ್ ನೋ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ಗೆ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿದ್ದು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಯತಿರಾಜ್ ವೀರಾಂಬುದಿ ಅವರ ಕೆಲವು ಘಟನೆಗಳು, ಅಶ್ವಿನಿ ಮೇಡಮ್ ಅವರ ಜೀವನದ ಕೆಲವು ಆಯ್ದ ವಿಚಾರಗಳಿದಾಗಿತ್ತು. ಸೊ ಇದು ನಿಮಗೆ ಮಾಹಿತಿ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನಿಮಗೆ ಖುಷಿ ಕೊಟ್ಟಿದ್ದರೆ ನಮ್ಮ ಶ್ರಮ ಸಾಧಕ ಅಂತ ತಿಳಿಸ್ತಾ ಇಲ್ಲಿಗೆ ಈ ಸರಣಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ಅಪರೂಪವಾದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಈ ರೀತಿ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರ ಕುಟುಂಬವನ್ನು ಹುಡುಕಿ ಹೆಕ್ಕಿ ಅವರ ವಿಷಯನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಇಲ್ಲಿಗೆ ಸರಣಿ ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ.